ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದುರ್ಗಾ ಪರಮೇಶ್ವರಿ ನನ್ನ ನಮಸ್ಕಾರಗಳು ಹಾಗೂ ನನ್ನ ಈ ಒಂದು ಶ್ರೀ ಕ್ಷೇತ್ರ ಪರಿಚಯಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈಗ ನಾವು ಬಂದಿರುವಂಥ ಒಂದು ದೇವಸ್ಥಾನ ಬಂದು ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಉಡುಪಿ ಜಿಲ್ಲೆ, ಕುಂದಾಪುರ ತಾಲೂಕು, ಸೌಕೂರು ಎಂಬ ಗ್ರಾಮ. ಈ ಕ್ಷೇತ್ರಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ ಎಂಬುದು ಇತಿಹಾಸ ತಜ್ಞರ ಅಭಿಪ್ರಾಯ. ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ಈ ದೇವಸ್ಥಾನದ ಶಿಲ್ಪಕಲೆಗಳು ಹಾಗೂ ಕೆತ್ತನೆಗಳನ್ನು ಪರಿಶೀಲಿಸಿ ಇದು 10ನೇ ಶತಮಾನಕ್ಕೆ ಸೇರಿದ್ದು ಮತ್ತು ಚೋಳರು ಹಾಗೂ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಈ ಕ್ಷೇತ್ರ ಬಂದು ಕುಬ್ಜಾ ನದಿಯ ತಟದ ಅರಣ್ಯ ಪ್ರದೇಶದಲ್ಲಿದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಒಂದೇ ಪಾಣಿ ಪೀಠದಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯರ 3 ಲಿಂಗಗಳನ್ನು ಒಳಗೊಂಡು ಇದು ಏಕಶಕ್ತಿಯಾಗಿರುವುದು ಸೌಕೂರು ದುರ್ಗಾ ಪರಮೇಶ್ವರಿ ಅಮ್ಮನವರ ವೈಶಿಷ್ಟ್ಯವಾಗಿದೆ. ಈ ಒಂದು ಪ್ರದೇಶದಲ್ಲಿ ಸೌಖ್ಯ ಎಂಬ ಹೆಸರಿನ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು. ಇವರ ಯಜ್ಞ ಯಾಗಾದಿಗಳಿಗೆ ಕೌಜಾವನದ ಅಸುರ ದೈತ್ಯನಾದ ಕೌಜಾಸುರನು ತೊಂದರೆ ಕೊಡುತ್ತಿದ್ದನು. ಇವನ ಉಪಟಳವನ್ನು ತಾಳಲಾರದೆ ಆದಿಪರಾಶಕ್ತಿಯನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾರೆ. ಈಶ್ವರ ದೇವರ ಇವರ ಕಠೋರ ತಪಸ್ಸಿಗೆ ಮೆಚ್ಚಿ ಕೌಜಾಸುರನನ್ನು ಸಂಹರಿಸುತ್ತೇನೆ ಎಂದು ಆದಿಪರಾಶಕ್ತಿಯು ಪ್ರತ್ಯಕ್ಷವಾಗಿ ಸೌಖ್ಯಮ್ಮನಿಗೆ ವರವನ್ನು ನೀಡುತ್ತಾಳೆ. ತಾಯಿ ಹೇಳಿದ ರೀತಿ ಆ ಕೌಜಾಸುರನನ್ನು ದುರ್ಗಾ ಪರಮೇಶ್ವರಿ ಅವತಾರದಲ್ಲಿ ಸಂಹಾರ ಮಾಡುತ್ತಾರೆ. ಆಗ ಸೌಖ್ಯ ಮುನಿಗಳು ತಾಯಿಯನ್ನು, ನೀನು ಭಕ್ತರ ಅಭಿಲಾಷೆಯನ್ನು ಈಡೇರಿಸುವುದಕ್ಕೋಸ್ಕರ ನೀನು ಇಲ್ಲೇ ನೆಲೆಸಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದಕ್ಕೆ ಒಪ್ಪಿ ತಾಯಿಯು ಇಲ್ಲಿ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ನೆಲೆಸಿದ್ದಾಳೆ. ಸೌಖ್ಯ ಮುನಿಗಳು ಇಲ್ಲಿ ಕೆಳಗಡೆ 3 ಲಿಂಗ ಇದೆ. ಇದ್ದುದರಿಂದ ಇದಕ್ಕೆ ಸೌಖ್ಯಾಪುರ ಇದ್ದದ್ದು ಮುಂದೆ ಸೌಕೂರು ಎಂಬ ಹೆಸರು ಈ ಒಂದು ಜಾಗಕ್ಕೆ ಬರುತ್ತೆ. ತಾಯಿಯು ಕೌಜಾಸುರನನ್ನು ಕೊಲ್ಲುವ ಪ್ರಸಂಗದಲ್ಲಿ ವೀರಭದ್ರ ಸ್ವಾಮಿಯವರ ಪಾತ್ರವು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ದೇವಸ್ಥಾನವೂ ಇದೆ. ಪ್ರತಿ ಸಂಕ್ರಮಣದಲ್ಲಿ ಮಧ್ಯಾಹ್ನ ವೀರಭದ್ರ ಸ್ವಾಮಿಯವರಿಗೆ ವಿಶೇಷ ಪೂಜೆ ನಡೆಯುತ್ತೆ. ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಲ್ಲಿ ನಿವೇದಿಸಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ತಾಯಿಯ ಹತ್ತಿರ ಹೂ ಪ್ರಸಾದದ ಮೂಲಕ
ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಇಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಭಾಳ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ನಡೀತದೆ. ಮಧ್ಯಾಹ್ನ ವಿಶೇಷವಾಗಿ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಯೂ ಕೂಡ ಇರುತ್ತದೆ. ಈ ಒಂದು ದೇವಸ್ಥಾನವನ್ನು ನೋಡುವುದೇ ಒಂದು ಸಂತೋಷಕರ ವಿಷಯ. ಭಾಳ ಚೆನ್ನಾಗಿದೆ. ನೀವು ಇಲ್ಲಿಗೆ ಬರಬೇಕಂದ್ರೆ, ಅದರಲ್ಲೂ ಬೆಂಗಳೂರಿಂದ ಇಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿಂದ ಕುಂದಾಪುರಕ್ಕೆ ಸಾಕಷ್ಟು ರೈಲು, ಬಸ್ಸು ವ್ಯವಸ್ಥೆ ಇದೆ. ಇಲ್ಲಿಗೆ ಬಂದು ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಈ ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಾಡಿಗೆ ವಾಹನದಲ್ಲಿ ಬಂದು ದರ್ಶನ ಭಾಗ್ಯವನ್ನು ಪಡೆಯಬಹುದು. ಮೂಲವಾಗಿ ಇಲ್ಲಿದ್ದು ಇದು ಬಂದು ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ದೇವಸ್ಥಾನ. ದುರ್ಗಾ ಮಾತೆ ಮೂಲ ದೇವಸ್ಥಾನ, ಮೂಲ ವಿಗ್ರಹ ಇಲ್ಲಿದ್ದು. ಇಲ್ಲಿನ ಒಂದು ರಂಧ್ರದಲ್ಲಿ ಸದಾಕಾಲ ಒಂದು ಹೋಲ್ ಇದೆ, ಗುಹೆ ಟೈಪಲ್ಲಿ ಗಂಗೆಯು ಇರುತ್ತಾಳೆ ಎಂಬ ನಂಬಿಕೆ ಇದೆ. ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಯಾಣ ಮುಗಿಯಿತು. ತಮ್ಮೆಲ್ಲರಿಗೂ ನಮಸ್ಕಾರಗಳು, ವಂದನೆಗಳು.